ಇರಾನ್ ವರ್ಸಸ್ ಇಸ್ರೇಲ್ ನಡುವಿನ ಮುನಿಸು ಸಂಘರ್ಷ ಸದ್ಯಕ್ಕೆ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. ದಾಳಿ ಪ್ರತಿ ದಾಳಿ ಕ್ಷಣದಿಂದ ಕ್ಷಣಕ್ಕೆ ಜೋರಾಗ್ತಾ ಇದೆ. ಈ ಎರಡು ದೇಶಗಳ ನಡುವೆ ನಡೀತಾ ಇರುವಂತಹ ಸಂಘರ್ಷ 4ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ತಾರಕಕ್ಕೇರ್ತಾ ಇರುವಂತಹದ್ದು. ಇರಾನ್ ರಾಷ್ಟ್ರದ ಮೇಲೆ ಇಸ್ರೇಲ್ ಬಿಗಿ ಹಿಡಿತವನ್ನ ಸಾಧಿಸಿದೆ. ತೆಹರಾನ್ ವಾಯು ಪ್ರದೇಶವನ್ನ ವಶಕ್ಕೆ ಪಡೆಯುವಂತಹ ಯತ್ನ ಕೂಡ ಇಸ್ರೇಲ್ ಕಡೆಯಿಂದ ಆಗಿದೆ. ಇರಾನ್ನ 100 ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕ್ ಅನ್ನು ಮಾಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇರಾನ್ನ 50 ಫೈಟರ್ ಜೆಟ್ ಅನ್ನ ಇಸ್ರೇಲ್ ಹೊಡೆದು ಹಾಕಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 120ಕ್ಕೂ ಇರಾನ್ ಮಿಸೈಲ್ಸ್ಗಳನ್ನು ಕೂಡ ಇಸ್ರೇಲ್ ವಶಪಡಿಸಿಕೊಂಡಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಮೂಲಕ ಎರಡು ದೇಶಗಳ ನಡುವಿನ ಸಂಘರ್ಷ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಪರಿಸ್ಥಿತಿ ಮತ್ತಷ್ಟು ವಿಷಮಗೊಳ್ತಾ ಇದೆ. ಯಾವಾಗ ಇರಾನ್ ನ್ಯೂಕ್ಲಿಯರ್ ವೆಪನ್ಗಳನ್ನು ಸಂಗ್ರಹಿಸಲಿಕ್ಕೆ ಮುಂದಾಯಿತು, ಯುರೇನಿಯಂ ಅನ್ನು ದೊಡ್ಡ ಮಟ್ಟದಲ್ಲಿ ಕಲೆಕ್ಟ್ ಮಾಡೋದಕ್ಕೆ ಮುಂದಾಯಿತು, ಆ ಕ್ಷಣಕ್ಕೆ ಇಸ್ರೇಲ್ ಸಿಡಿದೆದ್ದಿತ್ತು. ಇರಾನ್ ಮೇಲೆ ನೇರವಾಗಿ ದಾಳಿಯನ್ನು ನಡೆಸಿತು. ಯಾವಾಗ ಇಸ್ರೇಲ್ನ ದಾಳಿ ದೊಡ್ಡ ಮಟ್ಟದಲ್ಲಾಯಿತು, ಇರಾನ್ ಪ್ರತಿ ದಾಳಿಯನ್ನು ಮಾಡುತ್ತೆ. ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಸೇರಿದಂತೆ ಜೆರುಸೆಲಂ ಸೇರಿದಂತೆ ಹಲವು ಕಡೆಗಳಲ್ಲಿ ದಾಳಿಯನ್ನು ಮಾಡುತ್ತೆ. ಈ ದಾಳಿ ಆಗ್ತಾ ಇದ್ದ ಹಾಗೆ ಬೆಂಜಮಿನ್ ನೆತನ್ಯಾಹು ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ರು. ನಮ್ಮನ್ನ ಕೆಣಕಿದ್ದೀರಿ, ಅದಕ್ಕೆ ನಿಮಗೆ ತಕ್ಕ ಶಾಸ್ತಿಯನ್ನು ಮಾಡ್ತೀವಿ, ನಿಮ್ಮ ರಾಜಧಾನಿ ತೆಹರಾನ್ ಅನ್ನು ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ತೆಹರಾನ್ನಲ್ಲಿರುವಂತಹ ಜನರೆಲ್ಲರೂ ಕೂಡ ಆದಷ್ಟು ಬೇಗ ಜಾಗವನ್ನು ಖಾಲಿ ಮಾಡಿ ಅನ್ನುವಂತಹ ಸೂಚನೆ ಕೊಟ್ಟರು. ಆ ಹೇಳಿಕೆ ಕೊಟ್ಟು 4 ಗಂಟೆ ಕಳೆಯೋದ್ರೊಳಗೆ ಇಡೀ ತೆಹರಾನ್ನನ್ನೇ ಧೂಳಿಪಟ ಮಾಡಿದೆ ಇಸ್ರೇಲ್ ಅನ್ನೋದು ಗೊತ್ತಾಗ್ತಾ ಇದೆ. ಇಡೀ ತೆಹರಾನನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದೆ. ಎಷ್ಟರ ಮಟ್ಟಿಗೆ ಅಂದರೆ ಇರಾನ್ನ ಪರಮೋಚ್ಚ ನಾಯಕ ಖಮೇನಿಯ ಅಕ್ಕಪಕ್ಕ ರೈಟ್ ಟು ಲೆಫ್ಟ್ಗಳ ಅಧಿಕಾರಿಗಳನ್ನು ಸರ್ವನಾಶ ಮಾಡಿತು. ಅದಾದ ಮೇಲೆ ಈ ನ್ಯೂಕ್ಲಿಯರ್ ವಿಜ್ಞಾನಿಗಳನ್ನು ಬಲಿ ಹಾಕುವಂತಹ ಕೆಲಸ ಆಯಿತು. ಅದಾದ ಮೇಲೆ ಸರ್ಕಾರಿ ಕಟ್ಟಡಗಳು, ಏರ್ ಬೇಸ್ಗಳು ಎಲ್ಲವನ್ನೂ ಕೂಡ ಟಾರ್ಗೆಟ್ ಮಾಡಿ ಉಡಾಯಿಸುವಂತಹ ಕೆಲಸ ಆಯಿತು. ಎಷ್ಟರ ಮಟ್ಟಿಗೆ ಅಂದರೆ ಇರಾನ್ನ ಪರಮೋಚ್ಚ ನಾಯಕ ಖಮೇನಿನೇ ಈ ಬಂಕರ್ ಒಳಗೆ ಸೇರಿಕೊಳ್ಳುವಂತಹ ಪರಿಸ್ಥಿತಿಯನ್ನು ಇಸ್ರೇಲ್ ಕ್ರಿಯೇಟ್ ಮಾಡ್ತು ಇರಾನ್ನಲ್ಲಿ.